ಹಲೋ. ಮೇಡಮ್ ಹೇಳಿ. ಹಾ ಸರ್, ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟು ಕಟ್ಟಬೇಕು? ಮೇಡಮ್ 40% ಕಟ್ಟಿ ಮೇಡಮ್, ಮಿಕ್ಕಿದ್ ಬಂದ್ಮೇಲೆ ಕೊಟ್ಟು. 40% ಅಂದ್ರೆ ಎಷ್ಟಾಗುತ್ತೆ ಸರ್? 40 ನೋಡಿ ಮೇಡಮ್, ಮಿಕ್ಕಿದ್ದು ಆನ್ಲೈನಲ್ಲಿ ಬಂದ್ಮೇಲೆ ಹಾ. ಜೆರಾಕ್ಸ್ ಅಲ್ಲಿ ಬಂದ್ಮೇಲೆ ನನ್ನ ಕೈಯಿಂದ ನೀವು ಅಮೌಂಟ್ ಇದನ್ನ ಮಾಸ್ ಕಾರ್ಡ್ ಇಸ್ಕೊಳ್ಳಿ, ಮಿಕ್ಕಿದ ಅಮೌಂಟ್ ಕೊಡಿ. ಹೌದಾ? ಹಾ ಇವಾಗ ಏನು ಆಫೀಸ್ ಹತ್ರ ಬರೋದಾ, ಅಲ್ಲಿ ಬಂದು ಫೋನ್ ಮಾಡ್ಬೇಕಾ? ಮೇಡಮ್ ಇಲ್ಲಿಗೆ ಬನ್ನಿ ಮೇಡಮ್, ನಾನು ಎಲ್ಲಿ ಸರ್? ದಾಸರಳ್ಳಿ ಮೆಟ್ರೋ. ಹಾ, ಅಲ್ಲೇನಾ ಆಫೀಸ್ ಇರೋದು? ಇಲ್ಲ, ನಂದು ಅಲ್ಲಿರೋದು ಸಿಟಿಯಲ್ಲಿ ಇರೋದು, ಮಲೇಶ್ವರಲ್ಲಿ. ಹೌದಾ? ಏನ್ ಗೊತ್ತಾ ಸರ್, ಆಫೀಸ್ ಒಂದು ತೋರಿಸ್ಬಿಟ್ರೆ ಹಾ ಹಾ ನಮಗೂ ಇದ್ ಬರುತ್ತಲ್ವಾ, ಸುಮ್ನೆ ಭಯ ಆಗುತ್ತೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸಿದ್ರುನು. ಏನು ನಿಮ್ಗೆ ಕ್ಲಾರಿಟಿಗಾ? ಹಾ ಸರ್, ಆಫೀಸ್ ಒಂದು ತೋರಿಸ್ಬಿಟ್ರೆ, ಇವಾಗ ಆಫೀಸ್ ಹತ್ರ ಬಂದು ಅಮೌಂಟ್ ಕೊಟ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೋದ್ರೆ ನೆಕ್ಸ್ಟ್ ನಮಗೂ ಬರಕ್ ಒಂದ್ ಧೈರ್ಯ ಸಿಗುತ್ತಲ್ಲ, ಇಲ್ಲಿ ಆಫೀಸ್ ಇದೆ ಒಂದ್ ನಂಬಿಕೆ ಅಂತ ಬರುತ್ತಲ್ವಾ. ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಏನೆಲ್ಲ ನಡೆಯುತ್ತೆ ಅಂತ, ಅದಕ್ಕೋಸ್ಕರ ಭಯ ಸರ್. ಯಾಕಂದ್ರೆ ನಾನು ಇವಾಗ ನಿಮ್ಗೂ ಗೊತ್ತಂಗೆ ನೈಟ್ ಅಂಡ್ ಡೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಹೌದೌದು ಬಟ್ ಮೇಡಮ್, ಏನ್ ಒಬ್ರಿಗೆ ಗೊತ್ತಾ? ಒಳ್ಳೇದಾಗ್ಲಿ ಅಂತ ನಾನು ಮಾಡಿಸ್ತಿರೋದಲ್ವಾ. ಹೌದೌದು ನೋಡಿ, ಹಾ. ಹಾ ಸರ್. ನಮ್ದು ನಮ್ದೇನಿದೆ ಡೀಟೇಲ್ಸ್ ಎಲ್ಲ ನೀವು ಇಸ್ಕೊಳ್ಳಿ. ಹಾ. ಹಾ. ಇಸ್ಕೊಂಡ್ಬಿಟ್ಟು ಆಮೇಲೆ ನಮ್ದು ಯೂನಿವರ್ಸಿಟಿಲಿ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತೀನಿ ನಾನು, ಓಕೆನಾ? ಹೌದಾ? ಅಲ್ಲಿ ಯಾರು ಬಂದು ಕೇಳ್ಬೋದು ನೀವು. ಹಾ. ಇದು ಆಫೀಸಲ್ಲಿ ಹೆಂಗೆ ಅಂದ್ರೆ, ನಮ್ದು ರಿಯಲ್ ಎಸ್ಟೇಟ್ ಆಫೀಸು. ನಮ್ಮ ಅಣ್ಣ ಇದ್ರಲ್ಲ, ಹಾ. ನಮ್ಮ ಅಣ್ಣ ಮೇಲೆ ಇನ್ನೊಬ್ರು ಪಾರ್ಟ್ನರ್ ಆಗಿರೋದು ಅದು. ಹ್ಮ್. ಹ್ಮ್. ಅಲ್ಲಿ ಬಂದು ನಡೆಯುತ್ತೆ, ಎಲ್ಲಿ ಬಂದು ನಡೆಯುತ್ತೆ, ಏನಂದ್ರೆ ಮೇನ್ ನಂಬಿಕೆ ಮೇಡಮ್. ಅಲ್ಲ ನಂಬಿಕೆ ಸರ್, ಮೇಲೆ ಇದು ಇವಾಗ ಏನ್ ನಡೆಯುತ್ತೆ ಗೊತ್ತಾ, ಅಷ್ಟೇ. ನಂಬಿಕೆ ಮೇಲೆ ನಡೆಯುತ್ತೆ, ಓಕೆ. ಬಟ್ ಹೌದು. ಇವಾಗ ಬೆಂಗಳೂರಲ್ಲಿ ನಮ್ಮನ್ನ ನಂಬಕ್ಕೂ ಕಷ್ಟ ಆಗುತ್ತೆ ಕೆಲವು ಟೈಮ್. ಹಾ 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 ಅದಕ್ಕೋಸ್ಕರ ಭಯ ಇಲ್ಲ, ಇರುತ್ತೆ. ತುಂಬಾ ಜನ ಮಾಡಿದೀನಿ ಬಿಡಿ ಮ್ಯಾಮ್. ಅಂತವ್ರೆ ಬೇರೆಯವ್ರು ಇದಾರೆ. ಹಾ, ನನ್ ಗಾಡಿ ನಂಬರ್ ಇದೆ, ತಗೊಳ್ಳಿ. ನನ್ ಕಾರ್ ನಂಬರ್ ಇದೆ, ನನ್ ಕಾರ್ ನಂಬರ್ ಅಲ್ಲಿ ಡೀಟೇಲ್ಸ್ ಹೊಡೆದ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಹಾ, ಅದಕ್ಕೂ ನಿಮ್ಗೆ ನಮ್ಗೆ ಇನ್ನೇನ್ ಬೇಕು ಮೇಡಮ್, ನನ್ ಫೋಟೋ ತಗೊಳ್ಳಿ. ಬೇಡ ಸರ್. ಅಲ್ಲ ಏನಕ್ಕೆ ಅಂದ್ರೆ, ಇದೆಲ್ಲ ಪಾಪ ಏನಂದ್ರೆ ಬ್ಯಾಂಗ್ಳೂರಲ್ಲಿ ಇರೋದು, ಕಷ್ಟ ಬಿದ್ದಿ ತರ್ತಾ ಇರ್ತೀರಾ, ಒಬ್ರಿಗೆ ಅನುಕೂಲ ಆಗ್ಬೇಕು ಅಂತ. ನೀವು ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ರೆ ಹೆಂಗೆ ಅಪ್ಪ ಅಂತ ನಿಮ್ಗೆ ಯೋಚನೆ. ಯಾಕಂದ್ರೆ ನಾನು ಅಮೌಂಟ್ ಕೊಟ್ಬಿಟ್ಟು ನಾನ್ ಮಾಡಿಸ್ಕೊಡ್ತಿರೋದು ಪಾಪ ಹುಡುಗಿಗೆ. ಹೌದೌದು, ಪ್ರತಿಯೊಬ್ಬರ ಮನೇಲೂ ಕಷ್ಟ ಇರುತ್ತೆ ಸರ್, ಅದಕ್ಕೋಸ್ಕರ. ಗೊತ್ತಾಯ್ತು ಮೇಡಮ್. ನಾವು ನಿಮ್ಗೆ ಗೊತ್ತಾಗುತ್ತೆ ನಮ್ದಲ್ಲಿ ಏನು ಇಲ್ಲ ಜಿನಿ ಸರ್, ಹೆಂಗಿದೆ ಅಂತ. ಇನ್ನೊಂದ್ ಏನ್ ಗೊತ್ತಾ, ನೀವು ಅಷ್ಟು ದೂರ ನಂಗೆ ಡ್ರಾಪ್ ಮಾಡಿದ್ರಲ್ವಾ, ಪಾಪ ಮನೆಯವ್ರು ಕರ್ಕೊಂಡ್ ಬಂದಿದ್ರು ಮನೆ ಹತ್ರ. ನಂಬಿಕೆ ಇದೆ ನನ್ಗೆ. ನಾವು ಅದೇ ಇದ್ರಲ್ಲಿ ಮಾಡೋದು ಮೇಡಮ್, ಅದೇನಿಲ್ಲ. ನನ್ ಗಾಡಿ ನಂಬರ್ ತಗೊಳ್ಳಿ, ನಾ ಬರ್ತೀನಲ್ಲ. ಗಾಡಿ ನಂಬರ್ ತಗೊಳ್ಳಿ, ನನ್ ಫೋಟೋ ತಗೊಳ್ಳಿ, ನನ್ ಮೊಬೈಲ್ ನಂಬರ್ ತಗೊಳ್ಳಿ, ಎಲ್ಲ ಕ್ಲಿಯರ್ ಆಗಿ ತಗೊಂಡ್ಬಿಟ್ಟು ನಿಮ್ಗೆ ನಂಬಿಕೆ ಇದ್ರೆ 40% ಕೊಟ್ಟೋಗಿ ಮೇಡಮ್. ಜಿನಿನ ಕೆಲಸ ಆಗುತ್ತೆ. ಆದ್ರೆ ಏನಂದ್ರೆ ಪಬ್ಲಿಸಿಟಿ ಮಾಡಬೇಡಿ, ಯಾರಿಗೆ ಅನುಕೂಲ ಆಗೋರ್ಗ್ ಮಾತ್ರ ಮಾಡ್ಕೊಡಿ, ಪಾಪ ಮಾಡ್ಕೊಡಿ. ಇಲ್ಲ, ನಮ್ ಮನೆಯವರಿಗೆ ಒಂದ್ ಮಾಡಿಸ್ಕೊಡ್ಬೇಕು. ಅವ್ರದ್ದು SLC ಆಗಿದೆ. ಇವಾಗ ಅವ್ರ ಕೆಲ್ಸ ಮಾಡ್ತಿರೋದು ಬಂದು ಫ್ಯಾಷನ್ ಡಿಸೈನಿಂಗ್. ಯಾರು ನಿಮ್ ಮನೆಯವರು? ಓಕೆ. ಅದಕ್ಕೆ ಅವ್ರಿಗೂ ಒಂದ್ ಮಾಡಿಸ್ಬೇಕು. ಬಟ್ ಬಜೆಟ್ ಎಲ್ಲ ಒಂದೇ ಸತಿ ನಮ್ ಕೈಲಿ ಆಗಲ್ಲ. ಅಲ್ಲ, ಇವಾಗ ಎರಡದನ್ನು ಏನ್ ಗೊತ್ತೀರಾ ಮೇಡಮ್, ಏನ್ ಮಾಡ್ತೀರಾ ಗೊತ್ತಾ ಮೇಡಮ್? ಎರಡದು ನೀವು ಕೊಟ್ಬಿಡಿ, ಓಕೆನಾ? ಎರಡದ್ ಕೊಟ್ಬಿಟ್ಟು ಎರಡದನ್ನು ಒಂದೇ ಸತಿ ಅಪ್ರೂವಲ್ ಕೊಟ್ಬಿಡ್ತೀನಿ ಅವ್ರ ಕೈಲಿ, ಮೇಡಮ್ ಕೈಲಿ. ಒಂದೇ ಸತಿ ಬರುತ್ತಲ್ಲ, ಅವಾಗ ಮಿಕ್ಕಿದ್ ಕೊಡ್ರಿ ಎರಡನ್ನು. ಸರ್, ನನ್ಗೂ ಎಷ್ಟು ಸರ್ 2 ಲಕ್ಷ ಅಡ್ಜಸ್ಟ್ ಮಾಡ್ಬೇಕಂದ್ರೆ 3 ತಿಂಗಳಲ್ಲಿ ಆಯ್ತಾ. ನನ್ ದುಡ್ಮೇನೆ ಅಷ್ಟ್ ಬರಲ್ಲ. ನಾನ್ ಏನ್ ತಿಂಗ್ಳಿಗೆ ಒಂದ್ 30,000 ದುಡಿಬೋದಷ್ಟೇ. ಅಲ್ಲ, ಗೊತ್ತಾಯ್ತು. ಏನಂದ್ರೆ ಇದು ಜಿನಿನ್ ಇದೆ ಮೇಡಮ್. ಏನಂದ್ರೆ ಗೌರ್ಮೆಂಟ್ಗೆ ಎಲ್ಲ ಅಪ್ರೂವಲ್ ಆಗಿರೋದು, ಅದಲ್ಲ UGD ಅಪ್ರೂವಲ್ ಅಂತ. ಬೇಕಾದ್ರೆ ಯಾರಿಗಾನು ಕೇಳಿ ನೋಡಿ. ಆಮೇಲೆ ಸ್ಟೇಟ್ ಸೆಂಟ್ರಲ್ಗೂ ಎರಡಕ್ಕೂ ಆಗುತ್ತೆ ಇದು. ಸರ್, ಅಮೌಂಟ್ ಅಷ್ಟಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಪ ಹುಡುಗಿ ಪ್ರಾಬ್ಲಮ್ ಅಲ್ಲ ಅಂತ ಅಂದ್ಬಿಟ್ಟು ನನ್ ಕೆಲ್ಸಕ್ ಬರ್ತಾಳೆ ಅವಳು. ನೆಕ್ಸ್ಟ್ ಏನಾದ್ರು ಒಳ್ಳೇದಾದ್ರು ನನ್ನ ನೆನ್ಸ್ಕೋಬೇಕು ಅವ್ರು. ಖಂಡಿತ ನೋಡಿ ಮೇಡಮ್, ನಿಮ್ಗೆ ಗೊತ್ತಾಗುತ್ತೆ. ನೀವೇ ಇದ್ ಮಾಡ್ಸಾದ್ಮೇಲೆ ನೀವೇ ಒಂದ್ 3-4 ಜನ ಕರ್ಕೊಂಡ್ ಬರ್ತೀರಾ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಅಮೌಂಟ್ ಏನೋ ಕಮ್ಮಿ ಮಾಡಕ್ಕಾಗಲ್ಲ ಸರ್? ಹೆಂಗ್ ಕಮ್ಮಿ ಆಗತ್ತೆ ಮೇಡಮ್, ಅವರೇ ನಮ್ಗೆ ಹೇಳಿದಾರೆ, ಎಷ್ಟು ಹೇಳಿದಾರೆ. ನೀವ್ ಆಮೇಲೆ ನನ್ಗೇನು, ನೀವ್ ನನಗೆ ಲಾಸ್ಟಿಗೆ ಎಲ್ಲ ಆದ್ಮೇಲೆ ನೀವೇ ನಮ್ಗೆ ಖುಷಿಗೆ ಏನೋ ಕೊಟ್ಟೋಗ್ಬೇಕು. ಸರಿ ಸರಿ. ಇವಾಗ ಅವ್ರು ಹೇಳಿರೋದ್ ಏನ್ ಹೇಳಿದಾರೆ ಅದನ್ನ ಹಂಗೆ ಹೇಳಿದೀನಿ ನಾನು. ಲಾಸ್ಟಿಗೆ ನೀವ್ ಏನ್ ಖುಷಿ ಕೊಡ್ತೀರಾ ಕೊಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲ ಸರ್, ನಾನು ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಕೊಡ್ತೀನಿ
ಅಂತ ಹೇಳಿದ್ರು ಪರವಾಗಿಲ್ಲ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ಹ್ಮ್ ಆಮೇಲೆ ನೀವು ನನಗೆ ಚೀಟ್ ಮಾಡ್ಬೇಡಿ ಆಮೇಲೆ ಅಷ್ಟೇ. ಇರೋದನ್ನ ರಿಯಲ್ ಆಗಿ ಹೇಳ್ಬೇಕಲ್ವಾ. ನಾನ್ ಚೀಟ್ ಮಾಡಂಗಿದ್ರೆ ನಿಮ್ಮ ಹತ್ರ ಯಾಕೆ ಸರ್ ನೀವು ಕೇಳ್ತಿದ್ದೆ? ಅಲ್ಲ ಅಲ್ಲ, ನಾನು ಹೇಳಿದ್ದೇನ್ ಗೊತ್ತಾ, ನಾನು ಮಾತು ಕೊಟ್ಟಾದ್ಮೇಲೆ ನಾನು ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೋಗಿದ್ದಾರೆ. ಅವ್ರು ಕೊಟ್ಟಿಲ್ಲ ನನಗೆ, ಅದಕ್ಕೆ ಹೇಳ್ದೆ ನಿಮ್ಗೆ ಅಷ್ಟೇ. ನೀವು ಅವ್ರ ಹತ್ರ ಕಳ್ಸ್ಕೊಂಡು ಆಮೇಲೆ ಕಳಿಸ್ತೀನಿ. ಫೋನ್ ಮಾಡ್ತಿದಾರೆ ಅವ್ರುನು. ಏನ್ ಮೇಡಮ್? ಅವರು ಫೋನ್ ಮಾಡ್ತಿದ್ದಾರೆ. ಹಾ ಹಾ ಅವಾಗ್ಲೇ ಫೋನ್ ಮಾಡ್ಬಿಟ್ಟು ಕಳ್ಸಕ್ ಹೇಳಿದ್ನಲ್ಲ, ಹುಡುಕ್ತಾ ಇದೀನಿ ಅಕ್ಕ ಅಂತ ಹೇಳಿದ್ರು. ಓಕೆ. ಹುಡ್ಕಿರ್ಬೇಕು ಅನ್ಸುತ್ತೆ, ಫೋನ್ ಮಾಡ್ತಿದಾರೆ ಅವ್ರುನು. ನೋಡಿ, ಅದನ್ನ ಕಳ್ಸ್ಕೊಂಡ್ಬಿಟ್ಟು ನಾನು ಕಳ್ಸಿ ಸೋಮವಾರ 40% ಅಮೌಂಟ್ ತಗೊಂಡ್ರಿ. ಆಮೇಲೆ ಇನ್ನೊಂದ್ 3 ತಿಂಗಳಿಗೆ ಕರೆಕ್ಟ್ ಆಗಿ ನೀವು ಇಸ್ಕೊಂಡು ಹೋಗಿ ಸರ್ ಮೇಡಮ್. ಡಾಕ್ಯುಮೆಂಟ್ಸ್ ನನ್ನ ಕೈಯಲ್ಲಿ ನಿಮ್ ಕೈಲಿ ಕೊಟ್ಮೇಲೆ ಮಿಕ್ಕಿದ ಅಮೌಂಟ್ ಕೊಡ್ಲಿ. ಎಲ್ಲ ಆನ್ಲೈನ್ ಅಲ್ಲೇ ಕೊಡಿ. ಏನಕ್ಕೆ ಅಂದ್ರೆ ನಿಮ್ಗೂ ಒಂದು ಸ್ಟ್ಯಾಂಡ್ ಇರುತ್ತೆ. ಏನಕ್ಕೆ ಅಂದ್ರೆ ಕ್ಯಾಶ್ ಕೊಡೋದು ಅದೆಲ್ಲ ಚೆನ್ನಾಗಿರಲ್ಲ. ನಿಮ್ಗೊಂದು ಬಿಗಿ ಇರುತ್ತೆ. ಆಮೇಲೆ ನಿಮ್ಗೆ ಏನೇನ್ ಬೇಕು ಪ್ರೂಫ್, ನನ್ನಿಂದ ಏನ್ ಬೇಕು ನಿಮ್ಗೆಲ್ಲ ಕೊಡ್ತೀನಿ ಮೇಡಮ್. ಅದ್ರ ಬಗ್ಗೆ ನೀವು ಚಿಂತೆನೆ ಮಾಡಬೇಡಿ. ನಾನು ತುಂಬಾ ಏನಂದ್ರೆ, ನಾನು ಅದು ಫೋನಲ್ಲ ಈಗ ಹೇಳಕ್ಕಲ್ಲ, ನಾವು ಎದುರಿಗೆ ಬಂದಾಗ ನಾನು ಮಾತಾಡ್ತೀನಿ ಅದಲ್ಲ. ತುಂಬಾ ಜನ ನನಗೆ ತುಂಬಾ ಕೊಟ್ಟಿದ್ದೀನಿ, ನಾನು ತುಂಬಾ ಮಾಡಿಸ್ಕೊಟ್ಟಿದ್ದೀನಿ. ಅಂದ್ರೆ ನೀವು ಮಾಡಲ್ವಾ ಸರ್ ಅದು, ಬೇರೆಯವ್ರ ಕೈಲಿ ಮಾಡ್ಸೋದಾ? ಇಲ್ಲ ಮೇಡಮ್, ಇದು ಇವಾಗ ನಂದು ಒಬ್ಬರದ್ದು ಒಂದೊಂದು. ಇವಾಗ ನೋಡಿ, ಡಿಗ್ರಿದು, ಆಮೇಲೆ BBMದು, ಇಂಜಿನಿಯರಿಂಗ್ದು ಎಲ್ಲಾರ್ದು ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. PUC ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, SLC ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರವ್ರ ಡಿಪಾರ್ಟ್ಮೆಂಟಿಗೆ ನಾವು ತಳಿಸ್ಬೇಕು ಅದನ್ನ. ಇವಾಗ ನೋಡಿ ಮೇಡಮ್, PUC ಬೇರೆ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಮೇಡಮ್, BBM, DCA, NDA ಆ ತರ ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಅಂತರ ಮುಖಾಂತರ ನಾವು ಮಾಡೋದು. ಹೌದಾ? ಎಲ್ಲ ಒಬ್ರು ಕೈಲಾಗಲ್ಲ ಮೇಡಮ್ ಇದು. ಹೌದಾ? ಅಲ್ಲ, ಸ್ವಲ್ಪ ನೀವೇ ಯೋಚನೆ ಮಾಡಿ. ಇವಾಗ SLC ಅಂದ್ರೆ SLC ಬೋರ್ಡ್ ಸಪ್ರೇಟ್ ಇರುತ್ತೆ. PU ಅಂದ್ರೆ PUದೇ ಬೋರ್ಡ್ ಸಪ್ರೇಟ್ ಆಗಿರುತ್ತೆ. ಆತರ ಡಿಗ್ರಿ ಅಂದ್ರೆ ಡಿಗ್ರಿ ಬೋರ್ಡ್ ಸಪ್ರೇಟ್ ಇರುತ್ತೆ. ಇಂಜಿನಿಯರ್ ಬೋರ್ಡ್ ಸಪ್ರೇಟ್ ಇರುತ್ತೆ. ಅಂದ್ರೆ ನೀವು ಬೇರೆ ಕೈಲಿ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ಕೊಡ್ತೀರಾ ಇವಾಗ? ಹೌದೌದು, ಹೌದೌದು. ಒಬ್ಬೊಬ್ರು ಅಂದ್ರೆ ಇದು ಇವಾಗ ಯಾವ್ದೋ ನೀವ್ ಹೇಳ್ತಿರೋ PUದು ನನ್ನ ಮಾಡ್ಕೊಡ್ತೀನಿ. PUದ್ ಮಾತ್ರ ನೀವು ಮಾಡ್ಕೊಡ್ತೀರಾ? ಬೇರೆ ದೊಡ್ಡ ದೊಡ್ಡದಿದ್ರೆ ಬೇರೆ ಕೈಲಿ ಮಾಡ್ಸೋದು ನೀವು? ಹೌದಾ, ಸರಿ ಆಯ್ತು ಸರ್. ನಾನು ಸೋಮವಾರ ಅವತ್ತೇ ಫೋನ್ ಮಾಡೋಣ ಅನ್ಕೊಂಡೆ, ಬಟ್ ನನ್ ಕೆಲ್ಸ ನಾನು ಬಿಸಿ ಇರ್ತೀನಲ್ಲ. ಹಂಗಾಗಿ ನಾನ್ ಬರೋದಕ್ಕ ಫೋನ್ ಮಾಡಕ್ ಆಗಿಲ್ಲ. ಮೊನ್ನೆ ನಂಬರ್ ಇಸ್ಕೊಂಡೆ. ಅದು ಇನ್ನೊಬ್ರು ಅವ್ರ ಅಮ್ಮ ಊರಿಗೆ ಹೋಗ್ಬಿಟ್ಟಿದ್ರಂತೆ. ಅದಕ್ಕೆ ಅವ್ರ ಹತ್ರ ನಂಬರ್ ಸಿಗ್ಲಿಲ್ಲ. ಮತ್ತೆ ಫಸ್ಟ್ ಒಂದ್ಸತಿ ನಂಬರ್ ಇಸ್ಕೊಂಡಿದ್ರಲ್ಲ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವರಿಂದ ನಂಬರ್ ಇಸ್ಕೊಂಡಿದ್ ನಾನು. ಅದೇ ಇಬ್ರು ಹೆಣ್ಮಕ್ಳು? ಅವ್ರ ಹತ್ರ ಇಸ್ಕೊಂಡಿದ್ದು. ಅವ್ರ ಸಣ್ಣ ಹೆಣ್ಮಕ್ಳು, ಅವರು ತಾಯಿ ಏನೋ ಮಾತಾಡಿದ್ರು ಮೇಡಮ್ ನನ್ನ ಹತ್ರ. ಅದೇ ಸರ್, ಅಷ್ಟ ಆಗಲ್ಲ ಸರ್, ಪಾಪ ಅವ್ರೊಬ್ರೇ ದುಡಿಯೋದಲ್ಲ, ಅಷ್ಟ ಆಗಲ್ಲ. ಅದಕ್ಕೆ ಅವ್ರ ಮಕ್ಳನ್ನ ಈವೆಂಟ್ ಕೆಲ್ಸ ಕಳಿಸ್ತಿದಾರೆ. ಅವ್ರದ್ದು SLC ಅಲ್ವಾ ಮೇಡಮ್? ಅದು SLC ಆದ್ರೆ ಕಮ್ಮಿಗೆ ಆಗುತ್ತಾ? SLC ಸ್ವಲ್ಪ ಕಮ್ಮಿ ಆಗುತ್ತೆ. ಎಷ್ಟಕ್ಕಾಗುತ್ತೆ ಸರ್ SLC ತೆಗೆದ್ರೆ? ಅದನ್ನ ಕೇಳಬೇಕು ಮೇಡಮ್ ಅವ್ರಿಗೆ. ಹೌದಾ? ಸರಿ ಆಯ್ತು ಸರ್. ನಾನು ಯಾರಿಗಾದ್ರೂ ಬೇಕಂದ್ರೆ ಕೇಳ್ತೀನಿ. ಕೇಳ್ಬಿಟ್ಟು ರೆಫರ್ ಮಾಡ್ತೀನಿ. ಓಕೆ ಸರ್. ಇದು PU ಮಾತ್ರ ಕನ್ಫರ್ಮ್ ಅಲ್ವಾ? PU ಕನ್ಫರ್ಮ್. ಅವ್ರ ಸರ್ಟಿಫಿಕೇಟ್ ಕೇಳಿದ್ರೆ ಕಳಿಸ್ತೀನಿ ಅಕ್ಕ ಅಂತ ಹೇಳಿದ್ರು. ಬಟ್ ಇವಾಗ ಕಳ್ಸಿದ್ರೆ ಇವಾಗ್ಲೇ ಕಳಿಸಿ ಕನ್ಫರ್ಮ್ ಮಾಡ್ಕೊಂತೀನಿ ನಾನು. ಇದನ್ನ ಕಳಿಸಿ ನನಗೆ, ಅವ್ರಿಗೆ ಫಾರ್ವರ್ಡ್ ಮಾಡಬೇಕು. ಸೋಮವಾರ ನನಗೆ ಸ್ವಲ್ಪ ಬೇಗ ಬಂದು ಸಿಗಿ. ಎಷ್ಟೊತ್ತಿಗೆ ಬರ್ಬೇಕು ಸರ್? ಒಂದು 10:30ಗೆಲ್ಲ ಬಂದ್ಬಿಡಿ. ಸರಿ ಸರ್, ಅಷ್ಟೊತ್ತಿಗಾದ್ರೆ ಬರ್ತೀವಿ. ಮಾರ್ನಿಂಗ್ ಯಾವ್ದಾರ ಕೆಲಸ ಬಂದ್ಬಿಟ್ರೆ ನನ್ಗೆ ಫೋನ್ ಮಾಡ್ಬಿಟ್ಟು ಮುಂಚೆನೆ ಇನ್ಫಾರ್ಮ್ ಮಾಡ್ತೀನಿ, ಈ ತರ ಕೆಲಸ ಇದೆ ಸರ್, ನಾಳೆ ಬರ್ತೀನಿ ಅಂತ. ಇಲ್ಲ ಅಂದ್ರೆ ಏನಕ್ಕೆ ನೀವು ಸೋಮವಾರ ಅಂತ ಹೇಳಿ, ಇವಾಗ ನಾನು ಅವ್ರಿಗೆ ಸೋಮವಾರ ಅಂತ ಹೇಳಿರ್ತೀನಿ. ಅದು ಅವ್ರಿಗೆ ಮಾತು ತಪ್ಪಂಗಿಲ್ವಲ್ಲ ಅಂತ ಅಷ್ಟೇ. ಅದೇ ಸರ್, ನನ್ ಈವೆಂಟ್ ಏನಾದ್ರು ಬಂದ್ಬಿಟ್ರೆ ಅಂದ್ರೆ ಮಾಡಿಸ್ತೀನಿ, ಇಲ್ಲ ಅಂತಲ್ಲ. ಬಟ್ ನನ್ ಈವೆಂಟ್ ಏನಾದ್ರು ಬಂದ್ಬಿಟ್ರೆ ನನ್ ಅವ್ರು ಆ ಕಡೆ ಹೋಗ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ಅದು ಗೊತ್ತಿಲ್ಲ ಸರ್ ನನ್ಗೆ, ಯಾವ್ಯಾವ ಕಡೆ ಬರುತ್ತೆ ಆ ಕಡೆ ಹೋಗೋದು. ಮೇಡಮ್, ನೀವು ನನಗೆ 9 o'clock ನೀವು ನನಗೆ ಹೇಳಿದ್ರೆ ನಾನು ಹತ್ ಕಡೆನೆ, ಇವಾಗ ನಾನು ಹತ್ ಕಡೆ ನಾನು RR ನಗರ ಕಡೆ ಹೋಗಂಗಿದ್ರೆ ನಾನು ಹತ್ ಕಡೆ ಇಲ್ಲ ಬಂದು ಸಿಕ್ಕು ಹೋಗ್ತೀನಿ ನಾನು ನಿಮ್ಗೆ. ನೀವು ಮನೆಯಿಂದ ಹೋಗೋದು ಇಲ್ಲಿ ಕಂಠೀರವ ಸ್ಟುಡಿಯೋ ಇಂದ ಅಲ್ವಾ?
ಆ ಕಡೆನೆ ನಾನು ಬಂದು ಹಂಗೆ ನಾನು ಪಾಸ್ ಆಗ್ತೀನಿ. ಹಾ ಸರಿ ಆಯ್ತು ಸರ್. ಹಂಗ್ ಮಾಡಿ. ಹಾ ಸರಿ ಸರ್. ಏನಕ್ಕೆ ಅಂದ್ರೆ ನಾವು ಅವ್ರಿಗೆ ಹೇಳಿರ್ತೀವಲ್ಲ ಅದಕ್ಕೋಸ್ಕರ. ಸೋಮವಾರ ಅಂತ ಹೇಳಿದ್ದ ಅವ್ರಿಗೆ. ಹಾ ಸರಿ ಸರ್ ಹೇಳಿರಿ. ಓಕೆ 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 ಥ್ಯಾಂಕ್ ಯು. ಸರ್. ಹಾ ಸರಿ ಸರ್. ಕಳಿಸಿ ನನ್ಗೆ ಅದು ಡೀಟೇಲ್ಸ್. ಹಾ ಕಳಿಸ್ತೀನಿ ಸರ್ ಇವಾಗ ಫೋನ್ ಮಾಡ್ಬಿಟ್ಟು. ಓಕೆ ಥ್ಯಾಂಕ್ ಯು. ಓಕೆ ಸರ್.